ಲಾರಿ ಹಾಗೆ ಕಾರ್ಗಳ ನಡುವೆ ಅಪಘಾತ ಆಗಿ 5 ಸ್ಥಿತಿ ಗಂಭೀರವಾಗಿದೆ. ತಮಿಳುನಾಡಿನ ಪೆರಂಡಪಲ್ಲಿಯಲ್ಲಿ ಸರಣಿ ಅಪಘಾತ ನಡೆದಿದೆ. ಬೆಂಗಳೂರು ಚೆನ್ನೈ ಹೆದ್ದಾರಿಯಲ್ಲಿ ಭೀಕರ ಅಪಘಾತವಾಗಿದೆ. ಡಿಕ್ಕಿ ಹೊಡೆದಿರೋ ರಭಸಕ್ಕೆ ಕಾರ್ಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಗಾಯಾಳುಗಳಿಗೆ ಸಮೀಪದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಇದೇ ಅಪಘಾತದಿಂದ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಸವಾರರು ಪರದಾಡಬೇಕಾದಂತ ಪರಿಸ್ಥಿತಿ ಅಲ್ಲಿದೆ. ಕ್ರೇನ್ಗಳ ಮೂಲಕ ಕಾರ್ಗಳನ್ನ ತೆರವು ಮಾಡ್ತಾ ಇದ್ದಾರೆ ಖಾಕಿ. ಸರಣಿ ಕಾರ್ ಅಪಘಾತ ನೀವು ಗಮನಿಸ್ತಾ ಇದ್ದೀರಿ. ಲಾರಿ ಹಾಗೆ ಕಾರ್ಗಳ ನಡುವೆ ನಡೆದಿರುವಂತಹ ಅಪಘಾತ ಇದು. ಈ ಅಪಘಾತದಲ್ಲಿ 5 ಸ್ಥಿತಿ ಗಂಭೀರವಾಗಿದೆ. ನಡೆದಿರೋದು ತಮಿಳುನಾಡಿನ ಪೆರಂಡಪಲ್ಲಿಯಲ್ಲಿ. ಬೆಂಗಳೂರು ಚೆನ್ನೈ ಹೆದ್ದಾರಿ ಆಗುತ್ತೆ. ಈ ಹೆದ್ದಾರಿಯಲ್ಲಿ ನಡೆದಿರುವಂತಹ ಭೀಕರ ಅಪಘಾತ ಇದು. ಪ್ರತಿನಿಧಿ ರಾಮ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ರಾಮ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನಾವು, ಜೊತೆಗೆ 5 ಜನ ಗಂಭೀರ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಆರೋಗ್ಯ ಸ್ಥಿತಿ ಇವಾಗ ಹೇಗಿದೆ? ಜೊತೆಗೆ ಟ್ರಾಫಿಕ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಏನೇನು ನಡೀತಾ ಇದೆ ರಾಮ್? ಹೌದು ಚೈತ್ರ, ರಾಜ್ಯ ಗಡಿಭಾಗ ತಮಿಳುನಾಡಿನ ಪೆರಂಡನಪಲ್ಲಿಯಲ್ಲಿ ಅಂದ್ರೆ ಬೆಂಗಳೂರು ಚೆನ್ನೈನ ಹೈವೇಯಲ್ಲಿ ಸರಣಿ ಅಪಘಾತ ಆಗಿರುವಂತದ್ದು. 4 ಕಾರು ಸೇರಿದಂತೆ ಒಂದು ಲಾರಿ ಸರಣಿ ಅಪಘಾತ ಇರೋದು. ಈಗ 5 ಗಂಭೀರ ಗಾಯ ಇರುತ್ತದೆ. ಅಂದ್ರೆ ಅದೃಷ್ಟವಶ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಅಂದ್ರೆ ಸ್ಥಳೀಯ ಪೊಲೀಸರು ಬಂದು ಈಗ ಕಾರುಗಳನ್ನ ಕ್ರೈನ್ ಮುಖಾಂತರ ತೆರವುಗೊಳಿಸಿ ಮತ್ತೆ 5 ಜನ ಗಂಭೀರ ಗಾಯಗೊಂಡಿದ್ದಾರೆ. ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆ ನೀಡುತ್ತದೆ. ಅದೃಷ್ಟವಶ ಅಲ್ಲಿ ಸರಣಿ ಅಪಘಾತದಲ್ಲಿ ಯಾವುದೇ ಸಾವು ನೋವು ಸಂಭವಿಸದೆ 5 ಜನಕ್ಕೆ ಗಂಭೀರ ಗಾಯ ಇರುತ್ತದೆ. ಸ್ಥಳೀಯ ಆಸ್ಪತ್ರೆಗೆ ಅವರಿಗೆ ಚಿಕಿತ್ಸೆ ನೀಡುತ್ತದೆ. ಮತ್ತೆ ಸ್ಥಳೀಯ ಪೊಲೀಸರು ಕ್ರೈನ್ ಮುಖಾಂತರವಾಗಿ ಅಲ್ಲಿ ಲಾರಿ ಮತ್ತೆ ಕಾರುಗಳನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರೋದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಮು ಮಾಹಿತಿಗಾಗಿ.